ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಗಾಯ್ಸ್, ಫಸ್ಟ್ ಟೈಮ್ ವೀಡಿಯೋ ನೋಡ್ತಾ ಇದ್ದರೆ ವೀಡಿಯೋಗೆ ಒಂದು ಲೈಕ್ ಮಾಡಿ, ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ಸೊ ಕಂಟಿನ್ಯೂಸ್ ಆಗಿ ವೀಡಿಯೋಸ್ ಬರ್ತಾ ಇರುತ್ತೆ, ನೋಡಿ ಎಂಜಾಯ್ ಮಾಡಿ ಗಾಯ್ಸ್. ಅಂದರೆ ಬಿಗ್ ಬಾಸ್ ಮುಗಿದ ಮೇಲೂ ಕೂಡ ಸೊ ಡೈಲಿ ಒಂದೊಂದು ವೀಡಿಯೋ ನಮ್ಮ ಕರ್ನಾಟಕದಲ್ಲಿ ಆಗುವಂಥ ಇನ್ಸಿಡೆಂಟ್ಗಳ ಬಗ್ಗೆ ಬರ್ತಾ ಇರುತ್ತೆ. ಸೊ ಮೇ ಬಿ ನಿಮ್ಗೆ ಇಷ್ಟ ಆಗುತ್ತೆ ಅನ್ಕೋತೀನಿ. ಸೊ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ನೋಟಿಫಿಕೇಶನ್ಗಳು ಆನ್ ಮಾಡಿ ಇಟ್ಕೊಳ್ಳಿ. ಓಕೆ ಗಾಯ್ಸ್, ಅಂದರೆ ತಮ್ಮನೇಲಿ ನೋಡಿದ್ಮೇಲೆ ಗೊತ್ತಾಗಿರುತ್ತೆ ನಿಮಗೆ ಯಾವ ಟಾಪಿಕ್ ಬಗ್ಗೆ ಮಾತಾಡೋಕ್ಕೆ ಬಂದಿರೋದು ಅಂತ. ಸೊ ಗಾಯ್ಸ್, ಅಂದರೆ ಟಾಪ್ 3 ಬಗ್ಗೆ ತುಂಬ ಕನ್ಫ್ಯೂಷನ್ಸ್ಗಳಿದೆ. ಇವಾಗ ತುಂಬ ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ತುಂಬ ಫೇಕ್ ನ್ಯೂಸ್ಗಳು ಹೋಗ್ತಾ ಇದೆ, ಪೋಸ್ಟ್ಗಳು ಬರ್ತಾ ಇದೆ. ನಾವೊಂದು ಪೋಸ್ಟ್ ನೋಡಿದೆ, ಸಂಗೀತ ಅವರು ಮನೆಯಿಂದ ಈಚೆ ಬಂದಿದ್ದಾರೆ ಅಂತ. ಅದೇ ರೀತಿಯಾಗಿ ವಿನಯ್ ಅವರು ಕೂಡ ಔಟ್ ಆಗಿದ್ದಾರೆ ಅಂತ. ನಿನ್ನೆ ಅಂತೂ ಫುಲ್ ಬರೀ ಅದೇ ನ್ಯೂಸ್ ಇತ್ತು, ವಿನಯ್ ಮತ್ತು ವರ್ತೂರು ಅವರು ಈಚೆ ಬಂದಿದ್ದಾರೆ ಅಂತ. ಮತ್ತು ಇನ್ನೂ ಕೆಲವು ಪೋಸ್ಟ್ಗಳಲ್ಲಿ ಕಾರ್ತಿಕ್ ಅವರು ವಿನ್ನರ್ ಆಗಿದ್ದಾರೆ ಅಂತ ಪೋಸ್ಟ್ಗಳಿತ್ತು. ಅಂದರೆ ಗೈಸ್, ಅದು ಯಾವುದು ಕೂಡ ಪೋಸ್ಟ್ ನಿಜ ಅಲ್ಲ. ಇದುವರೆಗೂ ಕೂಡ ಅಂದರೆ ಗೈಸ್, ನಿನ್ನೆ ಆದಂಥ ಒಂದು ಶನಿವಾರದ ಒಂದು ಎಪಿಸೋಡಲ್ಲಿ ತುಕಾಲಿ ಸಂತೋಷ್ ಅವ್ರನ್ನ ಮಾತ್ರ ಈಚೆ ಕರೆದು ಅವ್ರ ಬಗ್ಗೆ ಒಂದು ವಿಡಿಯೋ ಎಲ್ಲ ತೋರಿಸಿ ಆ ಒಂದು ಶೂಟಿಂಗ್ನ ಎಂಡ್ ಮಾಡಿದ್ದಾರೆ. ಸೊ ಅಂದರೆ ಗೈಸ್, ಇವತ್ತಿನ ಒಂದು ಸಂಡೇ ಶೂಟಿಂಗಲ್ಲಿ, ಅಂದರೆ ಇವತ್ತಿನ ಒಂದು ಸಂಡೇ ಎಪಿಸೋಡಲ್ಲಿ ಟೋಟಲಾಗಿ 5 ಜನನೂ ಕೂಡ ಇರ್ತಾರೆ ಬಿಗ್ ಬಾಸ್ ಮನೇಲಿ. ಅದೇ ರೀತಿಯಾಗಿ ಅಂದರೆ ಇವತ್ತಿನ ಒಂದು ಸಂಡೇ ಎಪಿಸೋಡ್ ಏನಿದೆ, ಆ ಒಂದು ಸಂಡೇ ಎಪಿಸೋಡ್ ಸ್ಟಾರ್ಟ್ ಆಗೋದು ಬಂದು ಬೆಳಗ್ಗೆ 11 ಗಂಟೆಗೆ ಸ್ಟಾರ್ಟ್ ಆಗುತ್ತೆ. ಅಂದರೆ ಯಾವಾಗ ಭಾನುವಾರ ದಿನ 11 ಗಂಟೆಗೆ ಸ್ಟಾರ್ಟ್ ಆಗುತ್ತೆ. ಸೊ ಇವಾಗ ನಾ ಬೆಳಿಗ್ಗೆ ನೋಡಿದೆ 6 ಗಂಟೆ 7 ಗಂಟೆಗೆಲ್ಲ ತುಂಬ ಜನ ಪೋಸ್ಟ್ ಆಗ್ತಾ ಇದ್ದಾರೆ. ಕಾರ್ತಿಕ್ ವಿನ್ನರ್ ಆಗ್ಬಿಟ್ರು ಆಲ್ರೆಡಿ, ವಿನಯ್ ಅವರು ಈಚೆ ಬಂದಿದ್ದಾರೆ, ಸಂಗೀತ ಅವರು 3ನೇ ಪ್ಲೇಸಲ್ಲಿ ಫಿಕ್ಸ್ ಆಗಿದ್ದಾರೆ, ಟಾಪ್ 2 ಅಲ್ಲಿ ಪ್ರತಾಪ್ ಮತ್ತು ಕಾರ್ತಿಕ್ ಅವರಿದ್ದಾರೆ ಅಂತ. ಅದು ಯಾವುದು ಕೂಡ ನಿಜ ಅಲ್ಲ ಗೈಸ್. ಇನ್ಫ್ಯಾಕ್ಟ್ ಅಂದರೆ 11 ಗಂಟೆಗೆ ಏನಾದರೂ ಶೂಟಿಂಗ್ ಸ್ಟಾರ್ಟ್ ಆದರೆ 11 ಗಂಟೆ ಶೂಟಿಂಗ್ ಸ್ಟಾರ್ಟ್ ಆದಮೇಲೆ ಎಲಿಮಿನೇಷನ್ ಸ್ಟಾರ್ಟ್ ಆಗೋದು ಗೈಸ್. ಅಂದರೆ ಒಂದು 2:30-3 ಗಂಟೆಗೆ ಸ್ಟಾರ್ಟ್ ಆಗುತ್ತೆ ಎಲಿಮಿನೇಷನ್ ಪ್ರೊಸೆಸ್ ಸ್ಟಾರ್ಟ್ ಆಗೋದು. ಸೊ ಫಸ್ಟ್ ಎಲಿಮಿನೇಷನ್ ಆಗೋದು ಬಂದು 3 ಗಂಟೆ 3:30 ಎಲಿಮಿನೇಷನ್ ಆಗೋದು. ಸೊ ನಮ್ಗೆ ಅದೇ ರೀತಿ ಶೂಟಿಂಗ್ಗಳು ನಡೀತಾನೆ ಇರುತ್ತೆ. ಆ ಟೈಮಲ್ಲಿ ಎಲಿಮಿನೇಷನ್ ಕೂಡ ಆಗುತ್ತೆ ಲೈವಲ್ಲಿ, ಅಂದರೆ ಬಿಗ್ ಬಾಸ್ ಸೆಟ್ಟಲ್ಲಿ. ಅದೇ ನಮಗೆ ಗೊತ್ತಾಗೋದು ಮೇ ಬಿ ಯಾವಾಗ ಅಂದರೆ ಎಷ್ಟು ಒಂದು 4 ಗಂಟೆ ಆ ಥರ ನಮಗೆ ಗೊತ್ತಾಗುತ್ತೆ ಫಸ್ಟ್ ಎಲಿಮಿನೇಷನ್ ಯಾರು ಆಗ್ತಾರೆ ಅಂತ. ಸೊ ಗೈಸ್, ಅಂದರೆ ಕ್ಲಿಯರಾಗಿ ಮಾತಾಡ್ತಾ ಹೋಗೋಣ ಇವಾಗ. ಅಂದರೆ ಇವಾಗಿರುವಂಥ 5 ಜನಗಳಲ್ಲಿ 5ನೇ ಪ್ಲೇಸಲ್ಲಿ ಯಾರು ಬರ್ಬೋದು, 4ನೇ ಪ್ಲೇಸಲ್ಲೂ ಕೂಡ ಯಾರು ಬರ್ಬೋದು, ಮತ್ತು ಟಾಪ್ 3 ನನ್ನ ಪ್ರಕಾರ ಯಾರು ಅಂತ ಹೇಳ್ತೇನೆ. ಅದೇ ರೀತಿ ಗೈಸ್, ಅಂದರೆ ನಿಮ್ಮ ಪ್ರಕಾರ ಟಾಪ್ 3 ಇಲ್ಲಿ ಯಾರು ಬರ್ಬೋದು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸೊ ಟಾಪ್ 2 ಕೂಡ ಯಾರು ಬರ್ಬೋದು ಅದನ್ನು ಕೂಡ ತಿಳಿಸಿ. ತುಂಬ ಕನ್ಫ್ಯೂಸಿಂಗ್ ಆಗಿದೆ. ಯಾಕಂದರೆ ಗೈಸ್, ಎಲ್ರಿಗೂ ಕೂಡ 1 ಕೋಟಿಗಿಂತ ಜಾಸ್ತಿ ಓಟ್ಸ್ಗಳು ಬಂದಿರುವಂಥ ಸ್ಪರ್ಧಿಗಳು ಇವಾಗ ಬಿಗ್ ಬಾಸ್ ಮನೇಲಿರೋದು. ಸಖತ್ ಇಂಟ್ರೆಸ್ಟಿಂಗ್ ಆಗಿರೋಂಥ ಒಂದು ಕಾಂಪಿಟೇಷನ್ ಇದು. ಓಕೆ ಗೈಸ್, ಅಂದರೆ ಇವಾಗ 5ನೇ ಪ್ಲೇಸ್ಗೆ ಅಂತ ಬಂದರೆ ಗೈಸ್, ನನ್ನ ಪ್ರಕಾರ ಮೇ ಬಿ ಅಂದರೆ 5ನೇ ಪ್ಲೇಸ್ನ ನಾವು ವಿನಯ್ ಅವರಿಗೆ ಕೊಡ್ಬೋದು ಅನಿಸುತ್ತೆ. ಯಾಕಂದರೆ ನಿನ್ನೆ ಬಂದಂಥ ಒಂದು ರೂಮರ್ಸ್ಗೆ ಅಂತ ಹೇಳ್ತಾ ಇಲ್ಲ ಈ ಮಾತು ನಾನು. ಅಂದರೆ ಇವಾಗ ಮಿಕ್ಕಿರುವಂಥ 4 ಜನ ಕೂಡ ಕಂಪೇರ್ ಮಾಡಿಕೊಂಡ್ರೆ ಗೈಸ್, ಅಂದರೆ ಎಂಟರ್ಟೈನ್ಮೆಂಟ್ ಆಟ, ಅಂದರೆ ಬಿಗ್ ಬಾಸ್ ಆಟ ಅಂತ ಬಂದಾಗ, ಫೈಟ್ಸ್ ಅಂತ ಬಂದಾಗ, ಅಥವಾ ಯಾವುದಾದ್ರು ಒಂದು ಫಿಸಿಕಲ್ ಗೇಮ್ ಅಂತ ಬಂದಾಗ ವಿನಯ್ ಅವರು ಸಖತ್ತಾಗಿ ಆಟ ಆಡಿದ್ದಾರೆ. ಬಟ್ ಆದರೂ ಕೂಡ ಎಲ್ಲೋ ಒಂದು ರೀತಿಯಿಂದ ಅಂದರೆ ಓಟ್ಸ್ಗಳಿಂದ ನೋಡಿಕೊಂಡ್ರೆ ಸೊ ಮೇ ಬಿ ವರ್ತೂರ್, ಪ್ರತಾಪ್, ಸಂಗೀತ ಮತ್ತು ಕಾರ್ತಿಕ್ ಅವ್ರಿಗೆ ಬಂದಿರುವಷ್ಟು ಫ್ಯಾನ್ಸ್ಗಳ ಸಪೋರ್ಟು ವಿನಯ್ ಅವ್ರು ಸಿಕ್ಕಿಲ್ಲ ಅನಿಸುತ್ತೆ. ಯಾಕಂದರೆ ಅದೇ ಗೈಸ್, ಅಂದರೆ ವಿನಯ್ ಅವರು ಎದುರು ಹಾಕೊಂಡಿದ್ದು ಕಾರ್ತಿಕ್ನು ಕೂಡ ಮುಖ ಕೊಟ್ಟಿದ್ದಾರಲ್ಲ ಅವ್ರಿಗೆ, ರಾಕ್ಷಸರು ಮತ್ತು ಗಂಧರ್ವ ಟಾಸ್ಕಲ್ಲಿ. ಅದರಲ್ಲೂ ಕೂಡ ಕಾರ್ತಿಕ್ ಅವ್ರನ್ನ ಅವ್ರು ಅಪೋಸಿಟಾಗಿ ಮಾಡ್ಕೋತಾರೆ. ತುಂಬ ಗೇಮ್ಗಳಲ್ಲಿ ಮಾಡ್ಕೊಂಡಿದ್ದಾರೆ, ಅದು ಒಂದಂತಲ್ಲ. ಅದೇ ರೀತಿಯಾಗಿ ವಿನಯ್ ಅವರು ಬಂದು ಸಂಗೀತನೂ ಕೂಡ ಅಪೋಸಿಟಾಗಿ ಮಾಡ್ಕೋತಾರೆ. ಅದು ಫಸ್ಟಿಂದನೂ ಕೂಡ ಅವರಿಬ್ಬರ ಮಧ್ಯೆ ಜಗಳಗಳಿದ್ದೇ ಇದೆ. ಅದೇ ರೀತಿಯಾಗಿ ಪ್ರತಾಪ್ ಅವ್ರನ್ನೂ ಕೂಡ ಅವರು ಅಪೋಸಿಟಾಗಿ ಹಾಕೋತಾರೆ. ನಿಮ್ಗೆ ಗೊತ್ತಿರ್ಬೋದು ಗೈಸ್, ಅಂದರೆ ಈ ಸೀಸನ್ನಲ್ಲಿ ಕಾರ್ತಿಕ್, ಸಂಗೀತ ಮತ್ತು ಪ್ರತಾಪ್ ಅವ್ರಿಗೆ ಜಾಸ್ತಿ ಓಟ್ಸ್ಗಳು ಬರ್ತೈತೆ. ಸೊ ಡೆಫಿನೆಟ್ಲಿ ಅವರ ಒಂದು ಫ್ಯಾನ್ಸ್ಗಳು ವಿನಯ್ ಅವರಿಗೆ ಒಂದು ಕೂಡ ಓಟ್ ಹಾಕಿರಲ್ಲ ಅಂತ ಅನ್ಸುತ್ತೆ ನನಗೆ. ಯಾಕಂದರೆ ಅಂದರೆ ವಿನಯ್ ಅವ್ರಿಗಂತೂ ಲಾಯಲ್ ಫ್ಯಾನ್ಸ್ ಇದ್ದಾರೆ, ಅವರು ಕೂಡ ಒಂದು ಸಪ್ರೇಟ್ ಫ್ಯಾನ್ ಬೇಸೇ ಇದೆ. ಅದ್ರ ಬಗ್ಗೆ ಏನು ಕೂಡ ಬೇರೆ ಮಾತಿಲ್ಲ. ಬಟ್ ಇಲ್ಲಿ ಪ್ರತಾಪ್, ಸಂಗೀತ ಮತ್ತು ಕಾರ್ತಿಕ್ ಅವರ ಓಟ್, ಅಂದರೆ ಅವರ ಫ್ಯಾನ್ಸ್ಗಳ ಓಟ್ಗಳು ವಿನಯ್ ಅವ್ರಿಗೆ ಬಂದಿರಲ್ಲ ಅನ್ಸುತ್ತೆ ನನಗೆ, ನನ್ನ ಪರ್ಸನಲ್ ಒಪಿನಿಯನ್ ಪ್ರಕಾರ. ಬಟ್ ಬಿಗ್ ಬಾಸ್ ಅವ್ರ ಗೈಸ್, ಅಂದರೆ ಓಟ್ಸ್ಗಳ ಮೇಲೇ ಇದನ್ನು ಡಿಸೈಡ್ ಮಾಡ್ತಾರೋ ಇಲ್ಲೋ ಅದು ಕೂಡ ಕನ್ಫರ್ಮ್ ಆಗಿ ಗೊತ್ತಿಲ್ಲ ನಮಗೆ. ಬಟ್ ಏನೇ ತುಕಾಲಿಗೆ ಅದನ್ನು ತೋರಿಸಿದ ಪ್ರಕಾರ ನೋಡಿದರೆ ಮೇ ಬಿ ಡಿಸೈಡ್ ಮಾಡ್ಬೋದು ಅಂತ ಅನ್ನಿಸ್ತಾ ಇರೋದು. ಬಟ್ 100% ಕನ್ಫರ್ಮ್ ಇಲ್ಲ. ಓಟ್ಸ್ಗಳ ಮೇಲೆ ಡಿಸೈಡ್ ಮಾಡ್ತಾರೆ, ಅಥವಾ ಅವ್ರು ಬಿಗ್ ಬಾಸ್ ಮನೇಲಿ ಅವ್ರು ಆಡ್ಕೊಂಬಂದ್ರೆ ಆಟ ಎಲ್ಲ ನೋಡ್ಬಿಟ್ಟು ಡಿಸೈಡ್ ಮಾಡ್ತಾರೆ ಅಂತ. ಮೇ ಬಿ ನನ್ನ ಪ್ರಕಾರ 5ನೇ ಪ್ಲೇಸಲ್ಲಿ ವಿನಯ್ ಅವರು ಸೆಟಲ್ ಆಗ್ತಾರೆ ಅನ್ಸುತ್ತೆ. ಬಟ್ ಅಂದರೆ 5ನೇ ಪ್ಲೇಸಲ್ಲಿ ಬರುವಂಥ ಕ್ಯಾಂಡಿಡೇಟ್ ಕೂಡ ಅಲ್ಲ ಅವರು. ಅಟ್ಲೀಸ್ಟ್ ಒಂದು ಟಾಪ್ 3 ಎಲ್ಲಾದರೂ ಇರಬೇಕಂದ್ರೆ 3ನೇ ಪ್ಲೇಸ್ ಅಥವಾ 4ನೇ ಪ್ಲೇಸ್ ಆದರೂ ಕೂಡ ಬಂದರೆ ಚೆನ್ನಾಗಿರುತ್ತೆ. ಬಟ್ ಅದೇ ವರ್ತೂರ್ ಸಂತೋಷ್ ಅವರು ಕೂಡ ತುಂಬ ಹೆವಿ ಫ್ಯಾನ್ ಬೇಸ್ ಇದೆ ಗೈಸ್. ಇಲ್ಲಿ ಇನ್ನೂ ಒಂದೇನು ಅರ್ಥ ಮಾಡ್ಕೋಬೇಕಂದ್ರೆ, ವರ್ತೂರ್ ಸಂತೋಷ್ ಅವ್ರಿಗೆ ಗೈಸ್, ಅಂದರೆ ಯಾವುದೇ ರೀತಿಯಾದಂಥ ಒಬ್ಬ ಸೆಲೆಬ್ರಿಟಿ ಒಂದು ಸಪೋರ್ಟ್ ಸಿಗ್ತಾ ಇಲ್ಲ ಅವ್ರಿಗೆ. ವರ್ತೂರ್ ಅವ್ರಿಗೂ ಆಯಿತು, ಪ್ರತಾಪ್ ಅವ್ರಿಗೂ ಕೂಡ ಮಾಡ್ಕೊಂಡು ಕಮೆಂಟ್ ಮಾಡ್ತಿದ್ದಾರೆ ಅಂತ. ಅದು ಎಷ್ಟರ ಮಟ್ಟಿಗೆ ನಿಜಾನೋ ಸುಳ್ಳು ಗೊತ್ತಿಲ್ಲ. ಸೊ ನಿಮ್ಗೇನಾದರೂ ಗೊತ್ತಿದ್ದರೆ ಅಂತ ಪ್ರತಾಪ್ ಅವ್ರಿಗೆ ಏನಾದರೂ ಪೇಡ್ ಫ್ಯಾನ್ಸ್ ಇದ್ದಾರೆ ಅಂತ ಅದು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನನ್ನ ಪ್ರಕಾರ ಗೈಸ್, ಅಂದರೆ ಯಾವುದೇ ರೀತಿಯಂಥ ಒಂದು ಪೇಡ್ ಫ್ಯಾನ್ಸ್ ಇಲ್ಲ ಪ್ರತಾಪ್ ಅವ್ರಿಗೆ. ಅಂದರೆ ಜೆನ್ಯೂನ್ ಆಗಿ ಅವರ ಕ್ಯಾರೆಕ್ಟರ್ ನೋಡಿನೇ ಇಷ್ಟಪಡ್ತಾ ಇದ್ದಾರೆ ಅಂತ ನನಗೆ ಕೂಡ ಅನಿಸಿದ್ದು. ಓಕೆ, ನಿಮ್ಗೆ ಏನು ಅನಿಸುತ್ತೆ, ಪೇಡ್ ಫ್ಯಾನ್ಸ್ ಇದ್ದಾರೆ ಎಲ್ಲ ತಿಳಿಸಿ. ಅದಾದಮೇಲೆ ಗೈಸ್, ಅದೇ ವರ್ತೂರ್ ಸಂತೋಷ್ ಅವರು ಕೂಡ ಗೈಸ್ 1 ಕೋಟಿಗಿಂತ ಜಾಸ್ತಿ ಓಟ್ಸ್ ಅವ್ರಿಗೂ ಕೂಡ ಬಂದಿದೆ. ನಿಮ್ಗೆ ಗೊತ್ತಿರ್ಬೋದು, ಅವ್ರು ಯಾವುದೇ ರೀತಿಯಂಥ ಒಂದು ಸಿನಿಮಾ ಇಂಡಸ್ಟ್ರಿ ಅಥವಾ ಒಂದು ಸೀರಿಯಲ್ ಇಂಡಸ್ಟ್ರಿ ಅಂತ ಬಂದವರಲ್ಲ ಅವರು. ಅವ್ರಿಗೆ ಬಂದಿರೋಂಥ ಓಟ್ಸ್ಗಳಲ್ಲಿ ಅಂದರೆ ಜಾಸ್ತಿ ಓಟ್ಸ್ ಬಂದಿರೋದು ಬಂದು ರೈತರ ಕಡೆಯಿಂದ ಬಂದಿರುತ್ತೆ. ಹಾಗೆ ಅದೇ ರೀತಿಯಾಗಿ ಯಾರಪ್ಪ ಅದೇ ರೀತಿ ನಮ್ಮ ಜನಸಾಮಾನ್ಯ ಕಡೆಯೇ ಅವ್ರಿಗೆ ಡೆಫಿನೆಟ್ಲಿ ಓಟ್ಸ್ಗಳು ಬಂದಿರುತ್ತೆ. ಅದು ಕೂಡ ಒಂದು ಒಳ್ಳೆ ರೀತಿಯಿಂದ ಆಟ ಆಡ್ಕೊಂಡು ಬಂದಿದ್ದಾರೆ. ಬಟ್ ಅವ್ರಿಗೆ ಅದೊಂದು ಹುಲಿ ಊರಿನೋದು ಕೇಸ್ ಆಗಿದ್ದಿಲ್ಲ ಅಂದಿದ್ರೆ ಅವರ ಗೇಮ್ ಪ್ಲೇ ಇನ್ನೂ ಚೆನ್ನಾಗಿರ್ತಾ ಇತ್ತು. ಯಾಕಂದರೆ ಗೈಸ್, ಅಂದರೆ ಒಂದು ಹಾಫ್ ಸೀಸನ್ ಆದಮೇಲಿಂದ ಅವರ ಗೇಮ್ ಪ್ಲೇ ಸಖತ್ತಾಗಾಯಿತು. ನಾನು ನೋಡಿದ ಪ್ರಕಾರ ಅದೇ ಮೇ ಬಿ ಅವ್ರನ್ನ 4ನೇ ಪ್ಲೇಸಲ್ಲಿರ್ತಾರೆ. ಇನ್ಫ್ಯಾಕ್ಟ್ ಅವರೇಂದು ಫಸ್ಟ್ ಡೇಯಿಂದನೂ ಕೂಡ ಇದೇ ರೀತಿಗೆ ಆಡ್ಕೊಂಬಂದಿದ್ರೆ ಸೊ ಅವರು ಕೂಡ ಡೆಫಿನೆಟ್ಲಿ ಟಾಪ್ 3 ಬರ್ತಾರೆ ಅಂತ ಹೇಳ್ತಾ ಇದ್ದೆ. ಸೊ ನನ್ನ
ಪ್ರಕಾರ ವರ್ತೂರವ್ರನ್ನ ಬಂದು 4ನೇ ಪ್ಲೇಸಲ್ಲಿ ಇಡ್ತಾರೆ ಇವಾಗ. ಸೊ 5ನೇ ಪ್ಲೇಸ್ ಬಂದು ವಿನಯ್ಗೆ, 4ನೇ ಪ್ಲೇಸ್ ಬಂದು ವರ್ತೂರಿಗೆ ನಾನು ಇವಾಗ ಅಂದರೆ ನನ್ನ ಪ್ರಕಾರ ಬರ್ತಾರೆ ಅಂದ್ಕೊತಾ ಇರೋದು. ಟಾಪ್ 3ಯಲ್ಲಿ ಸೊ ಡೆಫಿನೆಟ್ಲಿ ಸಂಗೀತ ಅಂತೂ ಇದ್ದೇ ಇರ್ತಾರೆ ಟಾಪ್ 3 ಅಂತ ಬಂದಾಗ. ಕಾರ್ತಿಕ್ ಅವರು ಕೂಡ ಇದ್ದೇ ಇರ್ತಾರೆ ಮತ್ತು ಪ್ರತಾಪ್ ಕೂಡ ಅಂದರೆ ಓಟ್ಸ್ಗಳು ತುಂಬ ಬರ್ತಾ ಇದೆ 3 ಜನಕ್ಕೂ ಕೂಡ. ಸೊ ಡೆಫಿನೆಟ್ಲಿ ಈ 3 ಜನ ಟಾಪ್ 3 ಇರ್ತಾರೆ ಅಂತ ನನ್ನ ಒಂದು ಗೆಸ್ ಪ್ರಕಾರ. ಮೇ ಬಿ ಅಂದರೆ ಈ 3 ಜನಕ್ಕೆ 1.5 ಕೋಟಿಗಿಂತ ಜಾಸ್ತಿ ಓಟ್ಗಳು ಬಂದಿರುತ್ತೆ ಅನ್ನಿಸ್ತದೆ. ಯಾಕಂದರೆ ವಿನಯ್ ಅವರಿಗೆ ಮೇ ಬಿ 1,20,00,000 ಅಥವಾ 1,30,00,000 ಬಂದಿರ್ಬೋದು ಅಂದರೆ ವಿನಯ್ ಅವರು ನಾನು ಅಂದ್ಕೊಂಡಿರೋ ಪ್ರಕಾರ. ಇನ್ನು ಜಾಸ್ತಿ ಕೂಡ ಇರ್ಬೋದು, ಹೇಳೋಕ್ಕಾಗಲ್ಲ. ಬಟ್ ಕಾರ್ತಿಕ್ ಅಂದರೆ ಈ 3 ಜನಗಳಿಗೆ ಕೂಡ ಅಷ್ಟು 1.5 ಕೋಟಿ ಅಥವಾ 2 ಕೋಟಿ ಹತ್ರ ಕೂಡ ಬಂದಿರುತ್ತೆ ಟಾಪ್ 3 ಅಂತ ಬಂದಾಗ. ಸೊ ನನ್ನ ಪ್ರಕಾರ ಗೈಸ್ 3ನೇ ಪ್ಲೇಸಲ್ಲಿ ಅಂದರೆ ಹೇಳಕ್ಕೆ ಬರಲ್ಲ, ಕಾರ್ತಿಕ್ ಅಥವಾ ಪ್ರತಾಪ್ನ ಫಿಕ್ಸ್ ಮಾಡ್ಬೋದು ಅನಿಸುತ್ತೆ. ಯಾಕಂದರೆ ಗೈಸ್ ಆ ಒಂದು ಸಂಗೀತ ಅವರು ಇನ್ನೊಬ್ರು ಇದ್ದಾರೆ. ಸೊ ಅವ್ರನ್ನ ಡೆಫಿನೆಟ್ಲಿ ಟಾಪ್ 2 ಅಂತೂ ತೊಗೊಂಡೇ ಬರ್ತಾರೆ. ಯಾಕಂದರೆ ಒಬ್ಬ ಸ್ಟ್ರಾಂಗ್ ಲೇಡಿ, ಅವರು ಗೇಮ್ ಪ್ಲೇ ನೋಡಿದರೆ ಸಕ್ಕತ್ತಾಗಿದೆ ಫಸ್ಟ್ ಡೇಯಿಂದನೂ ಕೂಡ. ಸೊ ಮೇ ಬಿ ನನ್ನ ಪ್ರಕಾರನೂ ಅಂದರೆ ಸಂಗೀತನ ಎಲ್ಲಿ ವಿನ್ ಮಾಡಿಸ್ಬೋದು, ಹೇಳಕ್ಕೆ ಬರಲ್ಲ. ಬಟ್ ಪ್ರತಾಪ್ನೂ ಕೂಡ ವಿನ್ ಮಾಡಿಸ್ಬೋದು, ಕಾರ್ತಿಕ್ನೂ ಕೂಡ ವಿನ್ ಮಾಡಿಸ್ಬೋದು. ಸೊ ಇನ್ಫ್ಯಾಕ್ಟ್ ವಿನಯ್ ವರ್ತೂರವ್ರನ್ನೂ ಕೂಡ ವಿನ್ ಮಾಡಿಸ್ಬೋದು. ತುಂಬ ಡಿಫಿಕಲ್ಟ್ ಇದೆ ಇದು. ಕಿಚ್ಚ ಸುದೀಪ್ ಅವರು ಕೂಡ ಬೇಕಾದ್ರೆ ಇದೇ ಮಾತು ಹೇಳ್ತಾರೆ, ತುಂಬ ಡಿಫಿಕಲ್ಟ್ ಆಗಿರುವಂಥ ಒಂದು ಸಿಚುವೇಶನ್ ಇದು, ಒಬ್ಬರನ್ನ ಈಚೆ ಕರೆಯೋಕ್ಕೆ ಅಂತಲೇ ಮೆನ್ಷನ್ ಅಂದರೆ ಅವರು ಸೇಮ್ ಈ ಮಾತನ್ನೇ ಮೆನ್ಷನ್ ಮಾಡಿ ಬೇಕಾದ್ರೆ ಒಂದು ಎಲಿಮಿನೇಷನ್ ಮಾಡುವಾಗ ಹೇಳ್ತಾರೆ ಅವರು. ಸೊ ನಮ್ಮ ಪ್ರಕಾರ ಮೇ ಬಿ ಪ್ರತಾಪ್ ಅಥವಾ ಕಾರ್ತಿಕ್ನ ಟಾಪ್ 2 ಅಂದರೆ 2ನೇ ಪ್ಲೇಸ್ ಮತ್ತು 3ನೇ ಪ್ಲೇಸಲ್ಲಿ ಇಡ್ತಾರೆ ಅನ್ನಿಸ್ತಾ ಇದೆ. ನಿಮ್ಮ ಪ್ರಕಾರ 3ನೇ ಪ್ಲೇಸಲ್ಲಿ ಯಾರು ಬರ್ತಾರೆ ಡಿಸರ್ವಿಂಗ್ ಆಗಿರೋರು ಅದನ್ನು ಕೂಡ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸೊ ಟಾಪ್ 2ಅಲ್ಲಿ ಸಂಗೀತ ಡೆಫಿನೆಟ್ಲಿ ಇದ್ದೇ ಇರ್ತಾರೆ. ಸೊ ಟಾಪ್ 3ಅಲ್ಲಿ ಕಾರ್ತಿಕ್ ಇದ್ದರೆ ಇಲ್ಲಿ ಪ್ರತಾಪ್ ಅವ್ರು ಬರ್ತಾರೆ ಟಾಪ್ 2ಅಲ್ಲಿ. ಸೊ ಅಂದರೆ 3rd ಪ್ಲೇಸಲ್ಲಿ ಪ್ರತಾಪ್ ಇದ್ದರೆ ಟಾಪ್ 2ಅಲ್ಲಿ ಬಂದು ಕಾರ್ತಿಕ್ ಅವ್ರು ಬರ್ತಾರೆ. ತುಂಬ ಕನ್ಫ್ಯೂಸಿಂಗ್ ಇರುವಂಥ ಒಂದು ಇದು ಏನಪ್ಪ ಅಂದರೆ ಒಂದು ಸೀಸನ್ ಇದು. ಯಾಕಂದರೆ ಗೈಸ್ ಪ್ರತಿ ಸೀಸನಲ್ಲೂ ಕೂಡ ಅಂದರೆ ಇಷ್ಟೊಂದು ಹೆವಿ ಕಾಂಪಿಟೇಷನ್ ಟಾಪ್ 5ಅಲ್ಲಿ ಇರ್ತಾನೆ ಇದ್ದಿಲ್ಲ. ಯಾಕಂದರೆ ಗೈಸ್ ಈ ಒಂದು 5 ಜನಗಳಲ್ಲಿ ಸಂಗೀತ, ವಿನಯ್, ಕಾರ್ತಿಕ್, ಪ್ರತಾಪ್ ಆಯಿತು, ವರ್ತೂರವರಾಯಿತು, 5 ಜನರಲ್ಲಿ ಯಾರು ಬೇಕಾದರೂ ವಿನ್ ಆಗ್ಬೋದು. ಇವಾಗ ಇವರು 5ನೇ ಪ್ಲೇಸಲ್ಲಿ ಇರ್ತಾರೆ, ಇವ್ರು 2nd ಬರ್ತಾರೆ, 3rd ಬರ್ತಾರೆ ಅಂತ ಹೇಳೋ ಹಾಗೆ ಇಲ್ಲ. ಅಂದರೆ ಗೈಸ್ ನಾನು ಹಳೆ ಸೀಸನ್ ಕೂಡ ಎಕ್ಸಾಂಪಲ್ ಕೊಟ್ಬಿಟ್ಟು ಹೇಳಿದ್ದೆ ನಾನು. ಲಾಸ್ಟ್ ಸೀಸನಲ್ಲಿ ರಾಕೇಶ್ ಅಡಿಗೆ ಮತ್ತು ರೂಪೇಶ್ ಶೆಟ್ಟಿ, ಸೊ ಅವರಿಬ್ಬರೇ ಟಾಪ್ 2 ಇರ್ತಾರೆ ಅಂತ ಕನ್ಫರ್ಮಾಗಿ ಹೇಳ್ಬೋದಿತ್ತು ನಾವು. ಟಾಪ್ 2 ಇದ್ದಾಗ ಅವರಿಬ್ಬರು ಯಾರು ವಿನ್ ಆಗ್ಬೋದು ಅನ್ಬೇಕು. ಅದೇ ರೀತಿಯಾಗಿ ಅಂದರೆ ಸೀಸನ್ 8ರಲ್ಲೂ ಕೂಡ ನೋಡಿದರೆ ಇವರು ಮಂಜು ಪಾವಗಡ ಮತ್ತು ಅರವಿಂದ್ ಕೆಪಿ ಅವರಿಬ್ಬರೇ ಟಾಪ್ 2 ಬರ್ತಾರೆ ಅಂತ ಕನ್ಫರ್ಮಾಗಿ ಹೇಳ್ಬೋದಿತ್ತು. ಮತ್ತು ಅದೇ ರೀತಿ ಸೀಸನ್ 7 ನೋಡಿದರೆ ಅಂದರೆ ಟಾಪ್ 3ಲಿ ನಮ್ಮ ವಾಸಿಕ್ ವೈಭವ್, ಕುರಿ ಪ್ರತಾಪ್ ಮತ್ತು ಶೈನ್ ಶೆಟ್ಟಿ ಬರ್ತಾರೆ ಅಂತ 100% ಕನ್ಫರ್ಮಾಗಿ ಹೇಳ್ಬೋದಿತ್ತು. ಬಟ್ ಈ ಸೀಸನಲ್ಲಿ ಟಾಪ್ 3 ಯಾರು ಬರ್ತಾರೆ, ಇನ್ಫ್ಯಾಕ್ಟ್ ಟಾಪ್ 4 ಹೇಳೋದೇ ಕಷ್ಟ ಆಗಿದೆ. ಇವಾಗ ಮುಖ್ಯವಂತ 5 ಜನಗಳಲ್ಲಿ ಒಬ್ಬರ ನಿಚೆ ತೆಗೆಯೋದೇ ಕಷ್ಟ ಆಗಿದೆ. ಸೊ ತುಂಬ ಡಿಫಿಕಲ್ಟ್ ಇದೆ. ಸೊ ಅದೇ ಟಾಪ್ 2 ಮತ್ತು ಟಾಪ್ 3ಅಲ್ಲಿ ಕಾರ್ತಿಕ್ ಮತ್ತು ಪ್ರತಾಪ್ ಬರ್ತಾರೆ ಅಂತ ಅನಿಸ್ತಾ ಇರೋದು. ಬಟ್ ಹೇಳಕ್ಕೆ ಬರಲ್ಲ, ಪ್ರತಾಪ್ ವಿನ್ನರ್ ಆದರೂ ಕೂಡ ಆಗ್ಬೋದು. ಯಾಕಂದರೆ ತುಂಬ ಸಪೋರ್ಟ್ ಸಿಗ್ತಾ ಇದೆ. ಇನ್ಫ್ಯಾಕ್ಟ್ ಪ್ರತಾಪ್ ಅಥವಾ ಸಂಗೀತ ವಿನ್ ಆಗಿಲ್ಲ ಅಂದರೆ ಒಂದು ರೀತಿಯಾಗಿ ಸ್ಟ್ರೈಕೇ ಮಾಡ್ತಾರೆ ಅನಿಸುತ್ತೆ ನನಗೆ. ಇನ್ಫ್ಯಾಕ್ಟ್ ವರ್ತೂರವ್ರಿಗೂ ಕೂಡ ಆಯಿತು. ಸೊ ಮೇ ಬಿ ನನಗೆ ಅನ್ನಿಸ್ತಾ ಪ್ರಕಾರ ಮೇ ಬಿ ಸಂಗೀತನ ವಿನ್ನರ್ ಮಾಡಿಸ್ಬೇಕು ಅಂತ ತಲೆಯಲ್ಲಿ ಇಟ್ಕೊಂಡಿರ್ಬೋದು ಅನಿಸುತ್ತೆ. ಯಾಕಂದರೆ ಗೈಸ್ ಕಿರಿಕೀರ್ತಿ ಅವರು ಸ್ವಲ್ಪ ಕ್ವಶನ್ಗಳನ್ನ ಕೇಳಿರ್ತಾರೆ, ಸ್ವಲ್ಪ ನೆಗೆಟಿವ್ ಕ್ವಶನ್ಗಳನ್ನ. ಅದು ಯಾವುದನ್ನು ಕೂಡ ಟೆಲಿಕಾಸ್ಟ್ ಮಾಡಿಲ್ಲ ಅಂತ ಬಿಗ್ ಬಾಸ್ ಅವರು. ಸೊ ಅಂದರೆ ಅಲ್ಲೇ ಗೊತ್ತಾಗುತ್ತೆ ಬಿಗ್ ಬಾಸ್ ಅವರು ಅಂತ ಅಂದರೆ ಸಂಗೀತ ಸ್ವಲ್ಪ ಪಾಸಿಟಿವ್ ಆಗಿ ತೋರಿಸಿ ವಿನ್ನರ್ ಮಾಡಿಸ್ಬೇಕು ಅಂದ್ಕೊಂಡಿದ್ದಾರೆ ಅಂತ. ಸೊ ನಿಮ್ಮ ಪ್ರಕಾರ ಯಾರು ಬರ್ತಾರೆ ಟಾಪ್ 3ಅಲ್ಲಿ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸೊ ಅದೇ ರೀತಿಯಾಗಿ ನಿಮ್ಮ ಪ್ರಕಾರ ಯಾರಿಗೆ ಜಾಸ್ತಿ ಓಟ್ಸ್ ಬಂದಿರ್ಬೋದು ಅದನ್ನೂ ಕೂಡ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸೊ ವಿನ್ನರ್ ಯಾರಾಗ್ಬೋದು ನೀವು ಕೂಡ ಹೇಳಿ ಕಮೆಂಟ್ ಬಾಕ್ಸಲ್ಲಿ.